ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಆರ್ಡರಿಂಗ್ ಆಫ್ ಸೆಂಟೆನ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಆರ್ಡರಿಂಗ್ ಆಫ್ ಸೆಂಟೆನ್ಸ್? ಸೊ ಒಂದು ಸೆಂಟೆನ್ಸಿಗೆ ಇನ್ನೊಂದು ಸೆಂಟೆನ್ಸ್ ಕನೆಕ್ಟ್ ಆಗಿರುತ್ತೆ. ಹೇಳಿದ್ನಲ್ವಾ, ಇಲ್ಲಿ ನಿಮಗೆ PQRS ಫಾರ್ಮ್ ಆಫ್ ಕ್ವಶನ್ಸ್ ಅಂತ ಕರೀತಾರೆ. S1 ಅಂತ ಇರುತ್ತೆ ಫಸ್ಟ್ ಸೆಂಟೆನ್ಸ್, ಅದಕ್ಕೆ ರಿಲೇಟೆಡ್ ಆಗಿನೇ PQRS ಇರುತ್ತೆ. ಬಟ್ ಇಲ್ಲಿ ಅದು ತಿರ್ಗಾ ಮುರ್ಗ ಇರುತ್ತೆ. ಅದನ್ನು ಸರಿ ಮಾಡಿ ನೀವು ಬರೀಬೇಕು. ಬನ್ನಿ, ಫಸ್ಟ್ ಒನ್ ಏನಿದೆ ನೋಡೋಣ. ಪ್ರಶ್ನೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಿ. PQRS ಫಾರ್ಮಲ್ಲಿ ಇರುತ್ತೆ ಅಂತ. ಬಟ್ ಉತ್ತರನ ಹೇಗೆ ಹುಡ್ಕೋದು? ಅದಕ್ಕೆ ಸೆಂಟೆನ್ಸ್ 1, ಸೆಂಟೆನ್ಸ್ 6 ಅನ್ನೋದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಸೆಂಟೆನ್ಸಿಗೆ ಸೆಕೆಂಡ್ ಸೆಂಟೆನ್ಸ್ ಯಾವಾಗಲೂ ಕನೆಕ್ಟ್ ಆಗುತ್ತೆ. ಸೊ ಮಿಸ್ ಪರಶುರಾಮ್ ಸ್ಟಾರ್ಟೆಡ್ ಎ ಪೆಟ್ರೋಲ್ ಪಂಪ್ ಇನ್ ಮಡ್ರಾಸ್ನಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ನವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದಾಗ ಅದಕ್ಕೆ ರಿಲೇಟೆಡ್ ಆಗಿರುವಂಥ 4 ಉತ್ತರಗಳಿದೆ. ರೆಸ್ಪಾನ್ಸ್ನ ನೋಡ್ತಾ ಬನ್ನಿ. ಫಸ್ಟ್ ಅದನ್ನು ಓದ್ಕೊಳ್ಳೋಣ. ಎ ಟೋಟಲ್ ಟು 12 ಗರ್ಲ್ಸ್ ನೌ ವರ್ಕ್ಸ್ ಅಟ್ ದ ಪಂಪ್. She advertised in newspapers for women staff. They operate in 2 shifts. The response was good. ಇದನ್ನು ಗಮನಿಸಿದಾಗ ನಿಮ್ಗೇನು ಗೊತ್ತಾಗಬೇಕು? ಅವ್ರು ಇವಾಗ ಒಂದು ಪೆಟ್ರೋಲ್ ಬ್ಯಾಂಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರಲ್ಲಿ ವರ್ಕರ್ಸ್ ಬೇಕಲ್ವಾ? ಸೊ ಅವಾಗ ಏನು ಮಾಡ್ತಾರೆ? ಅಡ್ವರ್ಟೈಸ್ಮೆಂಟ್ನ ಕೊಡ್ತಾರೆ. ಸೊ ಕ್ಯೂ ಇಲ್ಲಿದೆಯಾ? ಅಬ್ಸರ್ವ್ ಮಾಡಿ. ಸೊ ಇಲ್ಲಿದೆ. ಹಾಗಾದರೆ ಇದನ್ನು ಒಂದು ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಅದ್ರ ಪ್ರಕಾರ ನಾನಿಲ್ಲಿ ಓದ್ತಾ ಹೋಗ್ತೀನಿ. ಮಿಸ್ ಪರಶುರಾಮ್ ಸ್ಟಾರ್ಟೆಡ್ ಎ ಪೆಟ್ರೋಲ್ ಪಂಪ್ ಇನ್ ಮಡ್ರಾಸ್. ಶಿ ಅಡ್ವರ್ಟೈಸ್ಡ್ ಇನ್ ನ್ಯೂಸ್ ಪೇಪರ್ಸ್ ಫಾರ್ ವುಮೆನ್ ಸ್ಟಾಫ್. The response was good. And then a total to 12 girls now work at the pump. They operate in 2 shifts. Thus, she has shown the way for many others. So, the answer is C. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ರಶ್ನೆನ ಅರ್ಥ ಮಾಡಿಕೊಂಡ್ರೆ ಕನ್ನಡದಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಯಾವುದಿದೆ ಅನ್ನೋದನ್ನ ಒಂದು 2-3 ಸಲ ನೀವು PQRSನ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇವು ಪ್ರಶ್ನೆಯನ್ನು ಗಮನಿಸಿ. ಇದು ತುಂಬ ಈಸಿ ಇರೋದ್ರಿಂದ ನಿಮಗೆ ಇನ್ನೂ ಬೇಗ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ವೆನಿಸ್ ಈಸ್ ಎ ಸ್ಟ್ರೇಂಜ್ ಆ್ಯಂಡ್ ಬ್ಯೂಟಿ ಸಿಟಿ. ಇಲ್ಲಿ ಗಮನಿಸಿ, ಇದಿನ್ನೂ ತುಂಬ ಸಿಂಪಲ್ ಆಗಿದೆ. ಸೆಂಟೆನ್ಸ್ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಶ್ನೆಯನ್ನು ಓದ್ತಿದ್ದ ಹಾಗೆಯೇ ಉತ್ತರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ವೆನಿಸ್ ಈಸ್ ಎ ಸ್ಟ್ರೇಂಜ್ ಆ್ಯಂಡ್ ಬ್ಯೂಟಿಫುಲ್ ಸಿಟಿ ಇನ್ ದ ನಾರ್ತ್ ಆಫ್ ಇಟಲಿ. ಲಾಸ್ಟ್ ಸೆಂಟೆನ್ಸ್ ನೋಡಿ. ದಿಸ್ ಈಸ್ ಬಿಕಾಸ್ ವೆನಿಸ್ ಹ್ಯಾಸ್ ನೋ ಸ್ಟ್ರೀಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿರೋದು ಏನಾದ್ರು ಇದೆಯಾ ನೋಡಿ. ಇನ್ ದಿಸ್ ಸಿಟಿ ದೇರ್ ಇಸ್ ನೋ ಮೋಟರ್ ಕಾರ್ಸ್, ನೋ ಹಾರ್ಸ್, ನೋ ಬಸ್ಸಸ್. ದಿಸ್ ಇಸ್ ಬಿಕಾಸ್ ವೆನಿಸ್ ಹ್ಯಾಸ್ ನೋ ಸ್ಟ್ರೀಟ್ಸ್. ಇದಕ್ಕಿದು ಕನೆಕ್ಟ್ ಆಗಬಹುದು. ಸೊ QCಯಲ್ಲಿದೆ. ಬಟ್ ನಿಮಗೆ 3 ಕಡೆನೂ P ಕೊಟ್ಟಿರೋದ್ರಿಂದ ನಿಮಗೆ ಬೇಗ ಅನಿಸುತ್ತೆ Pನೇ ಇರಬಹುದೇನೋ ಅಂತ ಒಂದು ಫೀಲ್ ಬರುತ್ತೆ. ಓದಿದಾಗ ನನಗೂ ಕೂಡ ಹಾಗೆ ಅನ್ನಿಸ್ತು. ಹಾಗೆಯೇ ಎಸ್ ಅನ್ನೋವಂಥದ್ದು 2 ಸಲ ಕೊಟ್ಟಿದ್ದಾರೆ. ಹಾಗಾಗಿ ಬೇಗ ನಾವು ಇದೆರಡರ ಕಡೆ ಗಮನ ಕೊಡ್ತೀವಿ. ನಾನು ನಿಮಗೆ ಹೇಳಿದ್ದೀನಿ, ಫಸ್ಟ್ ಸೆಂಟೆನ್ಸ್ ಹೇಗೆ ಓದ್ತಿರೋ S6 ಕೂಡ ಓದಿದಾಗ ನಿಮಗೆ ಕನೆಕ್ಟ್ ಸಿಗುತ್ತೆ. ಯಾಕಂದರೆ ಅವ್ರು ಹೇಳಿದ್ದಾರೆ ದಿಸ್ ಈಸ್ ಬಿಕಾಸ್ ವೆನಿಸ್ ಹ್ಯಾಸ್ ನೋ ಸ್ಟ್ರೀಟ್ಸ್. ಯಾಕೆಂದರೆ ಅಂದಾಗ ಮಾತ್ರ ಬಿಕಾಸ್ ಬರುತ್ತೆ. ಯಾಕಂದರೆ ಆ ಸಿಟಿಯಲ್ಲಿ ನೋ ಮೋಟರ್ ಕಾರ್ಸ್, ನೋ ಹಾರ್ಸ್, ನೋ ಬಸ್ಸಸ್. ಹಾಗಾಗಿ ವೆನಿಸಲ್ಲಿ ಯಾವುದೇ ರೀತಿಯಾದಂತಹ ಸ್ಟ್ರೀಟ್ಸ್ ಅನ್ನೋದು ಇಲ್ಲ. ಇಂಟ್ರೆಸ್ಟಿಂಗ್ ಆಗಿರೋಂಥ ಪ್ರಶ್ನೆ ಇದೆ. ಉತ್ತರ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಿಮಗೆ ಟ್ರಿಕ್ಸ್ನ ಹೇಳ್ತೀನಿ ಇಲ್ಲಿ. ಫಸ್ಟ್ ನೋಡಿ, ಸೆಂಟೆನ್ಸ್ 1 ಏನಿದೆ ಅಂತ. ಇನ್ ಇಂಡಿಯಾ ಮ್ಯಾರೇಜಸ್ ಆರ್ ಯೂಶಲಿ ಅರೇಂಜ್ಡ್ ಬೈ ಪೇರೆಂಟ್ಸ್. ಹಾಗೆ ಲಾಸ್ಟ್ ಸೆಂಟೆನ್ಸ್ನ ಗಮನಿಸಿ. ಶಿ ಫೆಲ್ಟ್ ಶಿ ವಾಸ್ ಅ ಮಾಡರ್ನ್ ಗರ್ಲ್ ಆ್ಯಂಡ್ ನಾಟ್ ಸಬ್ಜೆಕ್ಟ್ ಫಾರ್ ಬಾರ್ಗೇನಿಂಗ್. ಸೊ ಶಿ ಮೀನ್ಸ್ ಯಾವುದೊಂದು ಹುಡುಗಿ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾಗಿ ಸೊ S5 ಅಂದರೆ 5ನೇ ಸೆಂಟೆನ್ಸ್ ಯಾವಾಗಲೂ ಕೂಡ ಯಾವುದೋ ಹುಡುಗಿ ಹೆಸರು ಬಂದಿರಬೇಕು. ಸೊ ಅಲ್ಲಿ ಯಾವುದಿದೆ ಅನ್ನೋದನ್ನ ಗಮನಿಸಿ. ಸೊ ಶಾಂತ ವಾಸ್ ಲೈಕ್ ದಟ್. ಸೊ ಹಾಗಾದರೆ PQRS ಅಲ್ಲಿ ಲಾಸ್ಟಿಗೆ ಬಂದಿರುವಂತಹ ಯಾವುದಿದೆ? ಸೊ ಆನ್ಸರ್ ಇಸ್ C. ದಿಸ್ ಇಸ್ ಅ ವೇ ಆಫ್ ಟೆಕ್ನಿಕ್, ಲೈಕ್ ಹೌ ಯು ಕ್ಯಾನ್ ಫೈಂಡ್ ದ ಆನ್ಸರ್ಸ್. ಸೊ ಇದ್ರ ಪ್ರಕಾರ ಒಂದ್ಸಲ ಓದ್ಕೊಂಬೋಣ. ಇನ್ ಇಂಡಿಯಾ ಮ್ಯಾರೇಜಸ್ ಆರ್ ಯೂಶಲಿ ಅರೇಂಜ್ಡ್ ಬೈ ಪೇರೆಂಟ್ಸ್. ಮೋಸ್ಟ್ ಯಂಗ್ ಪೀಪಲ್ ಅಕ್ಸೆಪ್ಟ್ಸ್ ದ ಸ್ಟೇಟ್ ಆಫ್ ಅಫೇರ್ಸ್. ಆ್ಯಂಡ್ ದೆನ್ they assume their parents can make good choices. Sometimes boys and girls do not like the idea of arranged marriage. Shanta was like that. She felt she was a modern girl and not subject for bargaining. ನೋಡಿ ಹೇಗೆ ಒಂದಿಂದೊಂದು ಕನೆಕ್ಟ್ ಆಗ್ತಿದೆ. ನಿಮಗೆ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ಕೋತೀನಿ. ಇಲ್ಲಿ ಸಮ್ ಟೈಮ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಡು ನಾಟ್ ಲೈಕ್ ದ ಐಡಿಯಾ ಆಫ್ ಅರೇಂಜ್ ಮ್ಯಾರೇಜಸ್. ಸೊ ಶಾಂತ ಈಸ್ ಲೈಕ್ ದಟ್. ಹಾಗೆ ಕನೆಕ್ಟ್ ಬರ್ತಾ ಹೋಗುತ್ತೆ. ಈ ರೀತಿ ನೀವು ಕನೆಕ್ಟಿಂಗ್ ಸೆಂಟೆನ್ಸ್ನ ಗಮನಿಸುತ್ತೆ. ನಿಮಗೆ ಆನ್ಸರ್ನ ಹುಡ್ಕೋದು ಕಷ್ಟ ಆಗೋದಿಲ್ಲ. ಇಲ್ಲಿ ಒಂದು ಓಷನ್ನ ಕಾನ್ಸೆಪ್ಟ್ ಇದೆ. ಒಂದ್ಸಲ ಪೂರ್ತಿಯಾಗಿ ನೋಡೋಣ ಏನಿದೆ ಅಂತ. ಸೆಂಟೆನ್ಸ್ 1, ವಿ know that the oceans are very deep. For example, the Indian oceans has a range called the Indian Ridge. Much of it is fairly flat. However, there are great mountain ranges as well.
On the average, the bottom is 2.5 miles to 3.5 miles down. This reaches from the India to Atlantic. ಪ್ರಶ್ನೆಯನ್ನು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಹವೆವರ್ ಅನ್ನೋಂಥ ವರ್ಡ್ ಯೂಶ್ವಲಿ ಯಾವಾಗ ಬರುತ್ತೆ ಅಂತಂದರೆ ಒಂದು ಕನ್ಕ್ಲೂಷನ್ ಮಾಡುವಂಥ ಟೈಮ್ ಆಗಿರ್ಬೋದು, ಆ ಸಂದರ್ಭದಲ್ಲಿ ಬರುತ್ತೆ. ಮೋಸ್ಟ್ ಪ್ರಾಬಬಲಿ ಎ ಅಥವಾ ಬಿ ಆನ್ಸರ್ ಆಗಬಹುದು ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಅನ್ನೋವಂಥದ್ದು ಯಾವಾಗಲೂ ಕೂಡ ಬಿಗಿನಿಂಗಲ್ಲೇ ನಾವು ಎಕ್ಸಾಂಪಲ್ನ ಕೊಡೋದಿಲ್ಲ, ಅದು ನಿಮಗೂ ಗೊತ್ತಿದೆ. ಹಾಗಾಗಿ ನಾವು ಫಸ್ಟ್ ಎಸ್ನ ಚೆಕ್ ಮಾಡಬೇಡ. ವಿ ನೌ ನೋ ದ್ಯಾಟ್ ದ ಓಷನ್ಸ್ ಆರ್ ವೆರಿ ಡೀಪ್. ಆನ್ ಆ್ಯಾವ್ರೇಜ್ ದ ಬಾಟಮ್ ಈಸ್ 2.5 ಮೈಲ್ಸ್ ಟು 3.5 ಮೈಲ್ಸ್ ಡೌನ್. ನಾನು ತುಂಬ ಡೀಪಲ್ಲಿ ಓಷನ್ ಇದೆ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ, ಅದು ಎಷ್ಟು ಡೀಪ್ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಮಚ್ ಆಫ್ ಇಟ್ ಈಸ್ ಫೇರಿಲಿ ಫ್ಲ್ಯಾಟ್. And then, for example, the Indian Ocean has a range called the Indian Ridge. However, there are great mountain regions as well. This reaches from the India to the Atlantic. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ತುಂಬಾ ಸಿಂಪಲ್ ಆಗಿದೆ. ಸೊ S1 ಮತ್ತು S6ನ ಗಮನಿಸಿದ್ರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಉತ್ತರ ಈಸಿಯಾಗಿ ಗೊತ್ತಾಗ್ಬೋದು. ಮಿನಿ ವೆಂಟ್ ಶಾಪಿಂಗ್ ಒನ್ ಮಾರ್ನಿಂಗ್. ಇಲ್ಲಿ ಒಂದು ಹುಡುಗಿ ಶಾಪಿಂಗಿಗೆ ಹೋಗಿರೋದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ. ಲಾಸ್ಟ್ ಸೆಂಟೆನ್ಸ್ ನೋಡಿ, ಶಿ ಡ್ರೋವ್ ಹೋಮ್ ವಿತ್ ಆ್ಯನ್ ಎಂಟಿ ಪಾಕೆಟ್. ಮನೆಗೆ ಹೋಗಿದ್ದಾರೆ ಬಟ್ ಏನೂ ತೊಗೊಂಡು ಹೋಗಿಲ್ಲ. ಇದರ ಮಧ್ಯದಲ್ಲಿ ನಡೆಯುವಂಥ ಇನ್ಸಿಡೆಂಟ್ನ ನಾವಿಲ್ಲಿ ಸರ್ಚ್ ಮಾಡಬೇಕು. ಸೊ ಪಿ ಏನಿದೆ, ಡಿಸಪಾಯಿಂಟೆಡ್ ಶಿ ಟರ್ನ್ ಅರೌಂಡ್ ಆ್ಯಂಡ್ ರಿಟರ್ನ್ ಟು ದ ಪಾರ್ಕಿಂಗ್ ಲಾಟ್. ಸೊ ಫಸ್ಟ್ ಸೆಂಟೆನ್ಸ್ ಇದಾಗಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಇದು ಲಾಸ್ಟ್ ಸೆಂಟೆನ್ಸ್ ಆಗ್ಬೋದು. ಶಿ ಗಾಟ್ ಔಟ್ ಆ್ಯಂಡ್ ವಾಕ್ಡ್ ಟು ದ ನಿಯರೆಸ್ಟ್ ಶಾಪ್. ಸೊ ಮಿನಿ ಶಾಪಿಂಗ್ ಒನ್ ಮಾರ್ನಿಂಗ್ ಹೋದ್ಲು. ನೆಕ್ಸ್ಟ್ ಏನಿದೆ, ಶಿ ಗಾಟ್ ಔಟ್ ಆ್ಯಂಡ್ ವಾಕ್ಡ್ ಟು ದ ನಿಯರೆಸ್ಟ್ ಶಾಪ್, ಇದಾಗಬಹುದು. ನೆಕ್ಸ್ಟ್ ಆರ್ ಏನಿದೆ, ಶಿ ಡ್ರಾವ್ ಹರ್ ಕಾರ್ ಇನ್ ಟು ದ ಪಾರ್ಕಿಂಗ್ ಲಾಟ್ ಆ್ಯಂಡ್ ಸ್ಟಾಪ್ಡ್. ಮೋಸ್ಟ್ ಪ್ರಾಬಬ್ಲಿ ಆರ್ ಫಸ್ಟ್ ಆಗ್ಬೋದು, ಯಾಕಂದರೆ ಅವಳು ಮಾರ್ನಿಂಗ್ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡ್ಳು. ಸೊ ಕಾರ್ನ ತೊಗೊಂಡವಳು ಎಲ್ಲಿಗೆ, ಪಾರ್ಕಿಂಗ್ ಲಾಟಿಗೆ ಹೋಗಿ ನಿಲ್ಲಿಸಿದ್ಲು. ಈ ಥರ ಇದೆ. ಸೊ ಆರ್ ಮೋಸ್ಟ್ಲಿ ಫಸ್ಟ್ ಆಗ್ಬೋದು. ಇಲ್ಲಿ ಆರ್ ಎರಡಿದೆ, ಇದೆರಡಲ್ಲಿ ಯಾವ್ದಾದ್ರು ಒಂದಾಗ್ಬೋದು. ಗಮನಿಸೋಣ ಯಾವುದು ಅಂತ. ಮಿನಿ ವೆಂಟ್ ಶಾಪಿಂಗ್ ಒನ್ ಮಾರ್ನಿಂಗ್. ಶಿ ಡ್ರೋವ್ ಹರ್ ಕಾರ್ ಇನ್ ಟು ದ ಪಾರ್ಕಿಂಗ್ ಲಾಟ್ ಆ್ಯಂಡ್ ಸ್ಟಾಪ್ಡ್. ಶಿ ಗಾಟ್ ಔಟ್ ಆ್ಯಂಡ್ ವಾಕ್ಡ್ ಔಟ್ ನಿಯರ್ಸ್ಟ್ ದ ಶಾಪ್. ಸೊ ಕಾರ್ನ ನಿಲ್ಲಿಸಿದ ಮೇಲೆ ನಾವು ಏನು ಮಾಡ್ತೀವಿ, ಕಾರಿಂದ ಇಳಿದು ಅಲ್ಲಿಂದ ಶಾಪಿಗೆ ಹೋಗ್ತೀವಿ. ಆರ್ ಆ್ಯಂಡ್ ಕ್ಯೂ ಫಸ್ಟ್ ಬರುತ್ತೆ. ಸೊ ಆರ್ ಆ್ಯಂಡ್ ಕ್ಯೂ ಫಸ್ಟ್ ಯಾವುದಿದೆ ಗಮನಿಸಿ. ಇಲ್ಲೇ ಆನ್ಸರ್ ಇದೆ, ನಿಮಗೆ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಆನ್ಸರ್ ಈಸ್ ಬಿ. 1857 ಫೈಟಿಂಗ್ ಬ್ರೋಕ್ ಔಟ್ ಆಲ್ ಓವರ್ ದ ಕಂಟ್ರಿ. S6 ಏನಿದೆ, ದ ರಾಣೀಸ್ ಟ್ರೂಪ್ ಫಾಟ್ ಬ್ಯಾಕ್ ಬ್ರೇವ್ಲಿ. S6 ಅಥವಾ S1ಗೆ ರಿಲೇಟೆಡ್ ಆಗಿರುವಂಥದ್ದು ಇದು ನಾಲ್ಕರಲ್ಲಿ PQRS ಯಾವ್ದಾದ್ರು ಇದೆಯೋ ಗಮನಿಸೋಣ. ದ ರಾಣೀಸ್ ಟ್ರೂಪ್ ಫಾಟ್ ಬ್ಯಾಕ್ ಬ್ರೇವ್ಲಿ. ನಿಯರ್ ಬೈ ಅಂತ ಅಂದಾಗ ಥೌಸಂಡ್ಸ್ ಆಫ್ ಪೀಪಲ್ ವರ್ ಕಿಲ್ಡ್ ಆನ್ ಬೋತ್ ಸೈಡ್ಸ್. ದ ರಾಣೀಸ್ ಟ್ರೂಪ್ ಫಾಟ್ ಬ್ಯಾಕ್ ಬ್ರೇವ್ಲಿ. ತುಂಬ ಜನ ಸತ್ತು ಹೋದರು, ಬಟ್ ರಾಣಿಯ ಒಂದು ಗುಂಪಿನವರು ಕೂಡ ತುಂಬ ಕಷ್ಟಪಟ್ಟು, ಅಂದರೆ ತುಂಬ ಬ್ರೇವ್ ಆಗಿ ಯುದ್ಧವನ್ನು ಮಾಡಿದ್ರು ಅನ್ನೋದು ಕನೆಕ್ಟ್ ಆಗುತ್ತೆ. ಆರ್ ಅನ್ನೋಂಥದ್ದು ಲಾಸ್ಟಿಗೆ ಬರಬೇಕು. ಇಲ್ಲಿ ಆರ್ ಅನ್ನೋಂಥದ್ದು ಎರಡು ಕಡೆ ಬಂದಿದೆ, ಒಂದು ಎಸ್, ಇನ್ನೊಂದು ಇಲ್ಲಿ. ಎರಡನ್ನೂ ಕೂಡ ಓದಿ ನೋಡೋಣ. ಇನ್ 1857 ಫೈಟಿಂಗ್ ಬ್ರೋಕ್ ಔಟ್ ಆಲ್ ಓವರ್ ದ ಕಂಟ್ರಿ. ದ ಬ್ರಿಟಿಷ್ ಫಾಟ್ ಬ್ಯಾಕ್. ಆಗೋದೇ ಇಲ್ಲ, ಇದಕ್ಕೂ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ಆನ್ಸರ್ ಕ್ಯೂ ಇರಬಹುದು ಅಂದ್ಕೊಳ್ತೀನಿ. ಇದ್ರ ಥರ ಒಂದ್ಸಲ ಓದಿ ನೋಡೋಣ. In 1857, fighting broke out all over the country. In March 1858, British troops attacked the fort of Jhansi. Everywhere people rose in rebellion. Thousands of people were killed on both sides. The Rani's troop fought back bravely. So the answer is B. ಸೊ ಇಲ್ಲಿ ನಿಮಗೆ ಕೊಟ್ಟಿರುವಂಥ ಪ್ರಶ್ನೆ ತುಂಬ ಡಿಫ್ರೆಂಟ್ ಆಗಿದೆ. ಹೇಗೆ ಇಲ್ಲಿ ಉತ್ತರವನ್ನು ಹುಡುಕೋದಪ್ಪ ನಾನು? ತುಂಬ ಸಿಂಪಲ್. ಅಬ್ಸರ್ವ್ ಮಾಡಿ, ಯಾವಾಗಲೂ ಕೂಡ ಎಕ್ಸಾಮಲ್ಲಿ ನೀವು ಓದ್ತಾ ಇದ್ದೀರಾ ಅಂತಂದರೆ S1ಇಂದ X6 ತನಕ ಒಂದು ಸಲ ಎಲ್ಲ ಸೆಂಟೆನ್ಸನ್ನು ಕೂಡ ನೀವು ಓದ್ಕೋಬೇಕು. ಎ ನಾಯ್ಸ್ ಸ್ಟಾರ್ಟೆಡ್ ಅಬೌವ್ ದರ್ ಹೆಡ್ಸ್ ಬಟ್ ಪೀಪಲ್ ಡಿಡ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ದಟ್ ವಾಸ್ ಟು ಶೋ ಎವ್ರಿ ಒನ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್. ಇಟ್ ವಾಸ್ ಅ ಡೇಂಜರಸ್ ಥಿಂಗ್ ಟು ಡೂ. ಫಾರ್ ವಿತಿನ್ ಮಿನಿಟ್ಸ್ ದ ಶಿಪ್ ಬಿಗಿನ್ ಟು ಶ್ರಿಂಕ್. Nearly 200 lives were lost on the fateful day. ಸೊ S6ನ ನೋಡಿದಾಗ 200 ಮೆಂಬರ್ಸ್ ಸತ್ತು ಹೋಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಿಯರ್ ಆಗಿರುವಂಥದ್ದನ್ನು ಗಮನಿಸಿದ್ರೆ ನೀವು ಎಸ್ನ ಅಬ್ಸರ್ವ್ ಮಾಡಿ. ಫಾರ್ ವಿತಿನ್ ಮಿನಿಟ್ಸ್ ದ ಶಿಪ್ ಬಿಗೆನ್ ಟು ಶಿಂಕ್ ಅಂತಂದರೆ ನಿಧಾನವಾಗಿ ಮುಳುಗೋದಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ 200 ಮೆಂಬರ್ಸ್ ಸತ್ತು ಹೋದರು. ಸೊ ಎಸ್ಸಿಂದ S5 S6 ಕನೆಕ್ಟ್ ಆಯಿತು. ಸೊ ಆನ್ಸರ್ ಎಸ್ ಅನ್ನೋದೇ ಲಾಸ್ಟಿಗೆ ಬರಬೇಕು. ಬಿ ಅಥವಾ ಸಿ ಆನ್ಸರ್.
ಪಿನ ಕ್ಯೂನ ಫಸ್ಟ್ ಬರೋದು ಅನ್ನೋದು ಕನ್ಫ್ಯೂಷನ್ ಇದೆ. ಅದನ್ನು ಕೂಡ ಹೇಗೆ ಕಂಡುಹಿಡಿತೀರಾ? A noise started above their heads, but people did not take it seriously. ಇದಾಗಬಹುದು, ಜೋರಾಗಿ ಒಂದು ಶಬ್ದ ಬರ್ತಿತ್ತು ಬಟ್ ಜನ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ದಟ್ ವಾಸ್ ಟು ಶೋ ಎವ್ರಿ ಒನ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್. ಇದರಿಂದ ಇದಕ್ಕೆ ಕನೆಕ್ಷನ್ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ ಅನಿಸುತ್ತೆ. ಆಗ ನೀವು ಕ್ಯೂನ ಫಸ್ಟ್ ತೊಗೊಂಡು ಓದಿ. ಎ ನಾಯ್ಸ್ ಸ್ಟಾರ್ಟೆಡ್ ಅಬೌವ್ ದರ್ ಹೆಡ್ಸ್ ದಟ್ ವಾಸ್ ಟು ಶೋ ಎವ್ರಿ ಒನ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್. ಜೋರಾಗಿ ಶಬ್ದ ಬರ್ತಾ ಇತ್ತು, ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಏನೋ ಒಂದು ತಪ್ಪು ನಡೀತಿದೆ ಅನ್ನೋದನ್ನು, ಅಥವಾ ತಪ್ಪಾಗ್ತಿದೆ, ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ಶೋ ಮಾಡೋದಕ್ಕೆ ಆ ಥರ ಒಂದು ಶಬ್ದ ಆಗ್ತಿತ್ತು. ಸೊ ಆನ್ಸರ್ ಕ್ಯೂ ಆಗುತ್ತೆ, ಯಾಕಂದರೆ ಇದು ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಿದೆ. ಈ ಪ್ರಶ್ನೆನ ಗಮನಿಸಿ. ಯು ಲಿವ್ ಐದರ್ ಇನ್ ಎ ವಿಲೇಜ್ ಆರ್ ಎ ಟೌನ್ ಆಫ್ ಇಂಡಿಯಾ. ಮೆನಿ ವಿಲೇಜಸ್ ಆ್ಯಂಡ್ ಟೌನ್ಸ್ ಫಾರ್ಮ್ ಎ ತೆಹಸಿಲ್ ಆರ್ ಎ ತಾಲೂಕ್. There are also some areas in our country called union territories. Many tehsils or taluks form a district, and many districts form a state. These together with all the states of our country make India. India is our motherland. ಸೆಂಟೆನ್ಸ್ನ ಓದಿದಾಗ ತುಂಬ ನಿಯರ್ ಹತ್ತಿರ ಇದೆ ಅಂತ ಅನಿಸುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ. ಇಲ್ಲಿ 2 ಪೀಸ್ ಫಸ್ಟ್ ಇದೆ, ಟ್ರೈ ಮಾಡೋಣ. ಬಟ್ ಲಾಸ್ಟ್ ಒನ್ ಮತ್ತು S6 ಮತ್ತು S5 ಸೆಂಟೆನ್ಸು ತುಂಬ ಟ್ಯಾಲಿ ಆಗುತ್ತೆ, ಅಬ್ಸರ್ವ್ ಮಾಡಿ. ದೀಸ್ ಟುಗೆದರ್ ವಿತ್ ಆಲ್ ದ ಸ್ಟೇಟ್ಸ್ ಆಫ್ ಕಂಟ್ರಿ ಮೇಕ್ಸ್ ಇಂಡಿಯಾ. ಇಂಡಿಯಾ ಇಸ್ ಅವರ್ ಮದರ್ಲ್ಯಾಂಡ್. ಸೊ ಇದೆರಡಕ್ಕೂ ಕನೆಕ್ಟ್ ಇದೆ. ಸೊ PQRS ಅಲ್ಲಿ ಎಸ್ ಇಸ್ ದ ಲಾಸ್ಟ್ ಒನ್. ಸೊ ಇದು 4ರಲ್ಲೂ ಎಸ್ಸೇ ಲಾಸ್ಟ್ ಇದೆ, ಅವಾಗ ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಯಾವ ರೀತಿ ರಿಲೇಟ್ ಆಗುತ್ತೆ ಅನ್ನೋದನ್ನು ಗಮನಿಸಿ. ಫಸ್ಟು ಯಾವುದ್ರ ಬಗ್ಗೆ ಮಾತಾಡಿದರೆ ಹಳ್ಳಿಯಿಂದ ಟೌನಿಂದ ತಾಲೂಕಿಂದ ಯೂನಿಯನ್ ಟೆರಿಟರೀಸ್ ಬಗ್ಗೆ ಮಾತಾಡಿರ್ಬೋದಲ್ವ, ಹಾಗೆ ಕನೆಕ್ಟ್ ಮಾಡಿದ್ರೆ ಹೇಗಾಗುತ್ತೆ ಆನ್ಸರ್ ನೋಡಿ. ಯು ಲೈವ್ ಐದರ್ ಇನ್ ಅ ವಿಲೇಜ್ ಆರ್ ಎ ಟೌನ್ ಆಫ್ ಇಂಡಿಯಾ. ಮೆನಿ ವಿಲೇಜಸ್ ಆ್ಯಂಡ್ ಟೌನ್ಸ್ ಫಾರ್ಮ್ ಎ ತಹಸಿಲ್ ಆರ್ ಎ ತಾಲೂಕ್. Many tehsil or taluks form a district, and many districts form a state. There are also some areas in our country called union territories. Hagagi, this is first, from here this is second, from here 3, this one is 4. So the answer is second one, PQRS. ಐ ಹೋಪ್ ನಿಮಗೆ PQRS ಫಾರ್ಮ್ ಸೆಂಟೆನ್ಸಲ್ಲಿ ಕೊಟ್ಟರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಆರ್ಡರಿಂಗ್ ಆಫ್ ವರ್ಡ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.